ಋತು 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 ಏನು ಮಾಡ್ತಾ ಇದೀಯಾ? ಋತು 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 ಏನು ಮಾಡ್ತಾ ಇದೀಯಾ? ಏನು ಮಾಡೋಣ ಇವಾಗ ನೋಡಿದ್ರೆ ಸೈಟಿಂದು ಹಿಂಗಾಯ್ತು. ಇನ್ನೇ ಇರೋ 3 ಸೈಟು ಅವನ್ನ ಅಳತೆ ಮಾಡಿಸ್ಬೇಕು. ಅಳತೆ ಮಾಡಿಸಿ ಅದನ್ನಾದ್ರೂ ಭದ್ರ ಮಾಡಿಸ್ಬಿಡಿ. ಅದು ಹೆಂಗೆ ಏನು ಅಂತ ಅವ್ನು ನೋಡಿದ್ರೆ ಈ ಕಡೆ ಸೈಟ್ನವನು ಇವ್ನು ನನ್ನ ದಿಲ್ಗಾರ ಬರುತ್ತೆ ಅಂತಾನೆ, ಇವ್ನು ನೋಡಿದ್ರೆ ಇವನು ನನ್ನ ದಿಲ್ಗಾರ ಬರುತ್ತೆ ಅಂತ ಹೇಳ್ತಾವನೆ. ಹೋಗಪ್ಪ ಅತ್ಲಾಗೆ ನಾವು ಒಂದಿಷ್ಟು ನೋಡಿ ಮಾಡಿ ಒಳ್ಳೆ ಜಾಗಕ್ಕೆ ಆಗ್ಬೇಕಾಗಿತ್ತು. ಎಲ್ಲಾರ ತಗೂ ಪರ್ತಾಡೋಕ್ಕಾಗಲ್ಲ. ತಲಾ ಕೊನೋನು ಮಾತಾಡ್ತಾರೆ. ಅವ್ರು ಏನು ಹಂಗೆ ಮಾತಾಡ್ತಾರೆ? ನಾವು ಅಳತೆ ಮಾಡಿಸಿದ್ದೀವಿ, ನೀವು ಮಾಡಿಸ್ರಿ ಅಂತಾರೆ. ಅಲ್ಲ, ನಾವೇನೋ ಮಾಡಿಸಿವಿ ನಿಜ, ಆದ್ರೂ ಅದು ನೋಡು ಹೆಂಗೆ ಹೆಚ್ಚು ಕಡಿಮೆ ಆಗೈತೆ. ಒಂದು ಸೈಟ್ ಇವತ್ತು ಹೆಂಗಲ್ಲ ಅಂದ್ರೂ 50 ಲಕ್ಷ ರೂಪಾಯಿ ಸೈಟು ನೋಡು. ಹಿಂಗಾಯ್ತು. ಅವ್ನು ನೋಡಿದ್ರೆ ಈ ಹತ್ತೋ ಇವನೇ ಏನೋ ಬ್ರೋಕರ್ ಫೋನೇ ಎತ್ತಲ್ಲ. ಅಯ್ಯಪ್ಪ ಇಲ್ಲ ಋತು, ಕೊಡಿಸ್ತಾವನಿದ್ದಿದ್ರೆ ಹೆಂಗೋ ಕೇಳ್ಬೋದಾಗಿತ್ತು. ಅವನಿಲ್ಲ ಇವತ್ತು. ಮೊನ್ನೆ ರೀಸೆಂಟ್ ಒಂದು 6 ತಿಂಗಳಾಯ್ತು, ಇದ್ದಕ್ಕಿದ್ದಂಗೆ ಸಡನ್ನಾಗಿ ತೀರ್ಕೊಬಿಟ್ಟ. ಏನು ಮಾಡೋದು? ಇವಾಗ ಯಾರನ್ನು ಕೇಳೋಣ? ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಇದೊಳ್ಳೆನ ಪಜಿತಿ ಆಯ್ತಪ್ಪ, ತಲೆನೋವಾಗ್ಬಿಡ್ತು. ಹ್ಞೂನಪ್ಪ, ನನಗಂತೂ ತಲೆ ನೋವಾಗ್ಬಿಟ್ಟೈತೆ. ಅಲ್ಲ, ಇವತ್ತು ಎಷ್ಟು ಕಷ್ಟ ಆಗುತ್ತೆ. ಟೌನ್ನ ಒಂದು ಸೈಡ್ ತಮ್ಮದಂದ್ರೇನು ಸುಮ್ಮನೆ ಅಲ್ಲ. ಮನೆ ಕಟ್ಬೋದು, ಸೈಡ್ ತಮ್ಮಕ್ಕಾಗ್ತಿಲ್ಲ, ಅಷ್ಟು ಕಷ್ಟ. ಹೆಂಗೋ ಬಿಡತನ ಒಂದು 4 ಸೈಡ್ ತಾಂಡಿದ್ವಿ, ಒಳ್ಳೆ ರೇಟಿಗೆ ಹೋಗ್ತವೆ, ಒಳ್ಳೆ ಜಾಗದ ಹತ್ರ ತಾಂಡಿದ್ವಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಬರೀ ಹಿಂಗೆ ಆಗ್ತಾಯ್ತು ಹೋಗತ್ತ, ಬರೀ ಎಡವಟ್ಗಳು. ಏನು ಮಾಡೋದಪ್ಪ ಏನು? ಅಯ್ಯೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನನಗಂತೂ ಒಂದ್ರ ಮೇಲೊಂದು ಶುರು ಆಗ್ತಾ ಇದಾವಲ್ಲ. ಹಿಂಗಾದ್ರೆ ನೀ ಹೆಂಗಪ್ಪ? ಇವಾಗ ಈ ಸೈಡ್ ಫುಲ್ ಅವನಿಗೆ ಬಿಟ್ಕೊಡ್ಬೇಕಾಗುತ್ತಲ್ವ ಈ ಕಡೆದ? ಮತ್ತೆ ಅಳತೆ ಮಾಡಿದ್ರಲ್ಲ, ನಮ್ಮ ಎದುರಿಗೆ ಅಳತೆ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ರಲ್ಲ, ಈಗ ಮಾಡೋಕ್ಕಾಗುತ್ತೆ ಬಿಡು. ನೋಡೋಣ ಇನ್ನೂ ಒಂದ್ಸತಿ, ಎಲ್ಲ ಒಂದ್ಸತಿ 2 ಸತಿ ನೋಡೋಣ ತಡಿ. ಏನಾಗುತ್ತೆ ಅಂತ ಅದೆಲ್ಲ ನಾನು ಒಬ್ಬರು ಗೊತ್ತು, ನನಗೆ ಪರಿಚಯ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಬೇಕು. ಹೋಗೋದೇನು ಎತ್ತ ಅಂತೇಳಿ ಮಾತಾಡ್ತೀನಿ. ಎಲ್ಲ ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟೈತೆ ಏನು ಮಾಡೋದು ಅಂತ. ಅವ್ನು ಇದ್ದಿದ್ರೆ ಕೊಡಿಸ್ತವ್ರು ಇದ್ದಿದ್ರೆ ಚೆನ್ನಾಗಿರೋದಪ್ಪ. ಇವತ್ತು ಕೇಳೋದಕ್ಕೆ ಚೆನ್ನಾಗಿರೋದು, ಹಿಂಗೆ ಮಾಡಿಬಿಟ್ಟವ್ರೆ ಹಿಂಗೈತೆ ಅಂತೇಳಿ ನಾವು ಮಾತಾಡಿದರೆ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡಲಿ, ನಾನು ಸ್ವಲ್ಪ ಎಡವಟ್ಟು ಮಾಡ್ಕೊಬಿಟ್ಟೆ. ಇವಾಗ ಯಾರನ್ನೂ ಕೇಳೋದು? ಇವಾಗ ಯಾರನ್ನೂ ಕೇಳೋಕ್ಕಾಗಲ್ಲ ಅಂತ ನಾವು ಕೊಡಿಸ್ತವ್ರು ಇದ್ದಿದ್ರೆ ಅವರೇ ಏನೋ ಮಾಡ್ಯವ್ರೆ ಅಂತ ಒಂದು ಸೈಟು ಇಬ್ಬರು ರಿಜಿಸ್ಟ್ರಿ ಮಾಡಿರಬೇಕು. ನಮಗೆ ಸುಮ್ಮನೆ ಮೋಸ ಮಾಡಿಬಿಟ್ಟವ್ರೆ ಅಂತ ಅನ್ನಿಸ್ತೈತೆ ಋತು. ತುಂಬ ಮೋಸ ಆಯಿತು. ನಾವೊಂದು ಸ್ವಲ್ಪ ಎಚ್ಚರಿಕೆಯಿಂದ ಆದ್ರೂ ಇರಲಿಲ್ಲ. ಹೋಗು, ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ಬೋಲು ತಲೆನೋವು ತಂದ್ಕೊಳಂಗಾಯ್ತಪ್ಪ, ಬೋಲು ತಲೆ ಬಿಸಿ ಆದಂಗಾಯ್ತು ನೋಡು. ಹೋಗು, ಅದಕ್ಕೆ ಮತ್ತೆ ಸುಮ್ಮನೆ ಜೋರಾಗಿ ತಗೊಂಬದಲ್ಲ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಇಂಥ ಕೆಲಸಗಳೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು ಹೇಳಪ್ಪ. ಸುಮ್ಮನೆ ನಮ್ಮ ಹತ್ರ ದುಡ್ಡು ಐತೆ ಅಂತ ರಪ ತಾಮಕ್ಕೋದ್ರೆ ಇಂಥ ಎಡವಟ್ಟುಗಳಾಗ್ತವೆ. ಭಾಳ ಹುಷಾರಾಗಿರ್ಬೇಕು. ಇಂಥ ಮೋಸದ ಕಾಲದಲ್ಲಿ ನಾವೆಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೇದು. ನಾವು ಅಂದ್ಕೊಂತೀವಿ ಏನೋ ಆಗಲ್ಲ ಬಿಡು, ಮೋಸ ಮಾಡಲ್ಲ ಅಂತ. ಮೋಸನೇ ತುಂಬೈತಿ ಇಡೀ ಪ್ರಪಂಚದಾಗೆ. ಏನು ಮಾಡೋದು? ಏನು ಹಿಂಗೆ ಆಯ್ತಲ್ಲಪ್ಪ ಇವಾಗ. ಅಗಳ್ರು ತಮ್ಮ ಹೋಗಿ ಬಂದ್ರೆ ಅಲ್ಲೇನೆ? ಗಿಡಕ್ಕ ಹೋಗಿ ಬಂದ್ವಿ. ಗಲಾಟೆ ಅಂದರೆ ಗಲಾಟೆ. ಅಲ್ಲೋಟು ಪಾರದಾಡ್ಕೊಂಡು ನಮ್ದಿಲ್ಗಾನ ಐತೆ ಕಣಪ್ಪ, ನಾವು ಬಿಡಲ್ಲ ಅಂತಂದರೆ ಅಳತೆ ಮಾಡಿಸಿದ್ರೆ ಅವ್ರಿಗೆ ತೋರಿಸ್ತಾ ಐತೆ. ಅದಕ್ಕೆ ಏನು ಮಾಡೋದು? ನಾವು ಇನ್ನೊಂದು ಸತಿ ಇವತ್ತು ಅಳತೆ ಮಾಡಿಸೋಣ ಅಂತ ಇದ್ದೀವಿ. ಒಂದು ಸೈಡ್ ಫುಲ್ ಹೋದಂಗಾತು. ಇವಾಗ 3ನೇ ಸೈಟಿನ ತೆಗಿ ಈ ಕಡೆನೂ ಅವನೇನು ಅಲ್ಲೂ ನನಗೂ ಬರಬೇಕು ಅಂತಾನೆ. ಏನು ಮಾಡೋಣ? ಬರೀ ಹಿಂಗೆ ನಾನು ತಾಂಡಿರೋಂಥ ಸೈಟ್ಗಳು ತುಂಬ ತೊಂದರೆ ಆಗಿದ್ದಾವೆ. ನಮಗೆ ಮೋಸ ಆಗಿದ್ದಾವೆ. ಇನ್ನು ಅವೆರಡು ಹೆಂಗಿದ್ದಾವೆ ಏನು ಅಂತೇಳಿ ಚೆಕ್ ಮಾಡಿಸ್ಬೇಕು. ಮೋಸ ಆಗ್ಬಿಟ್ಟೈತೆ. ಸುಮ್ಮನೆ ರಿಜಿಸ್ಟ್ರ್ ಮಾಡಿರೋ ಥರ ಮಾಡಿದರೆ ನಮಗೆ ತುಂಬ ಮೋಸ ಮಾಡಿಬಿಟ್ಟವ್ರೆ. ಎಷ್ಟು ನಮಗೆ ಮೋಸ ಆಗೈತೆ ಅಂದ್ರೆ ನಿಜ ತುಂಬ ಮೋಸವಾಗೈತೆ. ಒಂದು ಸೈಟ್ ಅಂದ್ರೆ ಸುಮ್ಮನೆ ಹೇಳು ಗಿಡಕ್ಕ. ಇವತ್ತು ಒಂದು ಸೈಟ್ ತಮ್ಮದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಏನೋ ಕಷ್ಟಪಟ್ಟು ನಾವು ಇರೋ ದುಡ್ಡಾಗೆ ಅಲ್ಪ ಸ್ವಲ್ಪ ಬಂಡವಾಳ ಹಾಕಿ ತಗೊಂಡಿದ್ರೆ ನೋಡಿ ಈ ರೀತಿ ಮೋಸ ಆಗ್ಬಿಡ್ತು. ಒಂದು ಸೈಟ್ ಫುಲ್ ಇವಾಗ ಬೇರೆಯವ್ರಿಗೆ ಹೋಗೈತೆ ನಮ್ಮದು. ಇವಾಗ ಹೆಂಗೆ ಮಾಡ್ಬೇಕಪ್ಪ ಅಂತ ಅನ್ನಿಸ್ತೈತೆ ನಮ್ಗೆ. ಹೆಂಗಲ್ಲ ಅಂದ್ರೆ ಒಂದು 50 ಲಕ್ಷ ಸಿಗೋದು ಗೊತ್ತಾ ಒಂದು ಸೈಟಿಗೆ? 50 ಲಕ್ಷ. ಅಷ್ಟು ಚೆನ್ನಾಗಿರೋ ಅಂಥ ಸೈಟು, ತುಂಬ ಚೆನ್ನಾಗೈತೆ ಅಂಥ ಸೈಟ್ ಇವತ್ತು ಹಿಂಗೆ ಎಡವಟ್ಟಾಗ್ಬಿಡ್ತು. ಏನು ಮಾಡೋದು ಅನ್ನಿಸ್ತೈತೆ. ನಾವು ಹೊಸ್ಕೆಟಾಗಿ ನೋಡ್ಕೊಂಬಿಲ್ಲಪ್ಪ, ದುಡ್ಡು ಐತೆ ಅಂತ ಜಲ್ ತಾಬಿಟ್ವಿ. ಅದಕ್ಕೆ ಮತ್ತೆ ನೋಡ್ಕೊಂಡು ಸ್ವಲ್ಪ ಸಮಾಧಾನ ಇಂಥ ಬಂಡವಾಳ ಹಾಕಿ ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನದಾಗೆ ನಮ್ಗೆ ಏನು ಬೇಕು ಬೇಡವ ಎಲ್ಲ ತಿಳ್ಕೊಂಡು ಎಲ್ಲ ನಮಗೇನು ರೂಲ್ಸ್ ಪ್ರಕಾರ ಏನೈತೆ ಎಲ್ಲ ಪ್ರತಿಯೊಂದು ನೋಡ್ಕೋಬೇಕು. ನಾವೇನು ನೋಡ್ಕೊಂಡಿಲ್ಲ ಏನಿಲ್ಲ. ಇವಾಗ ಕೊಡಿಸ್ತಾರೆ ಯಾರು? ಅವ್ರನ್ನ ಕರ್ಕೊಂಡೋಗಿ ಕೇಳ್ರಮ್ಮ. ಅವ್ರನ್ನ ಕರ್ಕೊಂಡೋಗಿ ಕೇಳಿ ಅದೇನು ಮಾತಾಡಿ ಕೇಳ್ರಿ. ಕೊಡಿಸ್ತಾರನ್ನ ಕರ್ಕೊಂಡೋಗ್ರಿ, ಬರ್ರಿ ಹಿಂಗೆ ಸಮಸ್ಯೆ ಆಗೈತೆ ಅಂತ
ಅಯ್ಯೋ ಕೊಡಿಸ್ತಾರೆ ಇದ್ದಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಗಿಡಕ್ಕ. ಕೊಡಿಸ್ತವ್ರಿಲ್ಲ. ಯಾಕಂದರೆ ಅವರು ಇವಾಗ ಒಂದು 6 ತಿಂಗಳಾಯ್ತು. 4-5 ತಿಂಗಳಾಗಿರ್ಬೇಕು ಸಾಮಾನ್ಯ. ತೀರ್ಕೊಂಡು ಇದ್ದಕ್ಕಿದ್ದಂಗೆ ಅವ ಅಣ್ಣ ಏನೋ ಹುಷಾರಿಲ್ದಲೇ ಇದ್ದಕ್ಕಿದ್ದಂಗೆ ತೀರ್ಕೊಬಿಟ್ಟವ್ರೆ. ಇವಾಗ ಅವ್ರಿಲ್ಲ ಅಂತಂದರೆ ಮತ್ತೆ ಇವಾಗ ಯಾರನ್ನ ಕೇಳೋದು ನಾವು? ಅವ್ರೇನೋ ಇದ್ದಿದ್ರೆ ಹಿಂಗೆ ಮಾಡಿಬಿಟ್ಟು ಹೆಂಗೆ ಏನು ಎತ್ತ ಅಂತೇಳಿ ಕೇಳ್ತೀವಿ, ತಿಳ್ಕೊಂಬ್ತಾ ಇದ್ವಿ. ಆದರೆ ಇವಾಗ ಅವ್ರು ಇಲ್ವಲ್ಲ, ಯಾರನ್ನ ಕೇಳೋದು ಏನೋ? ನನಗಂತೂ ನಿಜ ತಲೆಯೇ ಕೆಟ್ಟದಂಗೆ ಆಗ್ಬಿಟ್ಟೈತಿ ಗಿಡ್ಡಮ್ಮಕ್ಕ. ಹಾಂ, ಏನು ಮಾಡೋದು? ನಾವು ತಗೊಂಬನ ಸುಮ್ಮನೆ ದುಡ್ಡು ಇಕ್ಕೊಂಡು ಏನು ಅಂತೇಳಿ ತಗೊಂಡ್ರೆ ಇಂಥ ಮೋಸಗಳು. ಹೋಗತ್ಲಾಗೆ. ಎಲ್ಲ ಬರೀ ಮೋಸ 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 ಮೋಸ. ಅಯ್ಯೋ, ಏನು ತಾಮಕ್ಕೂ ಭಯ ಆಗ್ತೈತಿ, ಏನು ತಮಕ್ಕೂ ಭಯ ಆಗ್ತೈತಿ. ಹೋಗಿ ಬರೀ ಇಂಥ ಎಡವಟ್ಗಳು ಮಾಡ್ಕೊಂಡು ಬೇಡ ಕಣಪ್ಪ. ಎಷ್ಟು ತಲೆನೋವಾಯಿತು. ಅಯ್ಯೋ, ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಏನೋ. ಮತ್ತೆ ಕೊಡಿಸ್ತವ್ರು ಇರಬೇಕಾಗಿತ್ತು ನೋಡು. ಇವಾಗ ಯಾರು ನಂಬ್ತಾ ಕೇಳ್ತೀರಪ್ಪ? ಅಪ್ಪ ನೀವು ಬಂಡವಾಳ ಹಾಕಿ ಸೈಟ್ ತಗೊಂಡು ಇವತ್ತು ಹಿಂಗೆ ಆಗೈತೆ ಅಂತ ವಿಷಯ ಕೇಳಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ವಿಷಯ ಅದೃಷ್ಟನಿಗೂ ಗಗನಿಗೂ ಗೊತ್ತಾಗ್ಬಿಟ್ರೆ ತುಂಬ ಖುಷಿ ಪಡ್ತಾರೆ ಕಣೆ ಋತು. ತುಂಬ ಖುಷಿ ಪಡ್ತಾರೆ. ಮತ್ತೆ ಖುಷಿ ಪಡ್ತಾರೆ. ಯಾಕಂದರೆ ನಾವು ಟೌನ್ನಾಗೆ ಸೈಟ್ ತಂದಾಗಿಂದಲೇ ಎಲ್ಲರಿಗೂ ಬಂದಿದ್ದು. ಸೈಟ್ ತಗೊಂಡವ್ರಲ್ಲ ಬದು ಬಟ್ಟೂರಿಗೆ ಬಂದ್ಬಿಡ್ತು. ಸೈಟ್ ತಗೊಂಡು ಹೆಂಗಿದು ಮಾಡೋರಲ್ಲಪ್ಪ ಅನ್ನೋದೊಂದು ಐತೆ. ಎಷ್ಟು ಚೆನ್ನಾಗೆಲ್ಲ ಮಾಡ್ಕೊಬಿಟ್ರಲ್ಲಪ್ಪ ಅನ್ನೋದು ಅವರಿಗೆ ಜನಕ್ಕೆ ಹೊಟ್ಟೆ ಯಾಕ. ಏನಾದರೂ ಮಾಡಿದ್ರೆ ಸಹಿಸ್ಕೊಂಬಲ್ಲ. ಜನ ಸರಿ ಇಲ್ಲ. ಎಂಥ ಜನನೋ ಏನೋ. ಈ ಜನಗಳಿಗೆಲ್ಲ ಏನು ಹೇಳಬೇಕು ಏನೋ. ನೋಡ್ಕೊಂಡು ಅದೇನು ನಿಧಾನವಾಗಿ ಸಮಾಧಾನದಾಗಿರ್ರಿ. ಏನೂ ಆಗಲ್ಲ. ಟೆನ್ಷನ್ ತಗೋಬೇಡ್ರಿ ಋತಮ್ಮ, ಟೆನ್ಷನ್ ತಗೋಬೇಡ, ಏನೂ ಆಗಲ್ಲ. ಇವಾಗ ಟೆನ್ಷನ್ ತಗೋಬೇಡ ಅಂತಂದರೆ ಹೆಂಗಕ್ಕ ಆಗುತ್ತೆ? ಇವಾಗ ಅವರು ಅಲ್ಲಿ ಹೇಳೋದು ನೋಡಿದ್ರೆ, ಮಾತಾಡೋದು ನೋಡಿದ್ರೆ, ಇಲ್ಲ ಇದು ಸೈಟ್ ಬೇರೆಯವ್ರಿಗೆ ಬರ್ತೈತೆ, ನಿಮ್ಮ ಇದಕ್ಕೆ ಪಕ್ಕ ಇವು ನಮ್ಮ ಸೈಟ್ ಪಕ್ಕ ಸೈಟ್ ತಗೊಂಡ್ರೆ ಅವ್ರಿಗೆ ತೋರಿಸ್ತೈತೆ ಅದು ಎಲ್ಲನ. ಅದು ಹೆಂಗಕ್ಕ ಸರಿ ಹೋಗುತ್ತೆ? ಹಿಂಗೆ ಆಗ್ಬಿಟ್ರೆ ಹೋಗು, ಎಲ್ಲ ನಾವು ಮಾಡ್ಕೊಡೋ ಅಂತಾರು ಸರಿಯಾಗಿ ಮಾಡ್ಕೊಂಡು ಕೊಡಬೇಕು. ಹಿಂಗೆಲ್ಲ ತರ ತಿಂಡಿ ತಂದಿಕ್ಬಾರ್ದು. ಅಯ್ಯಪ್ಪ ಇಲ್ಲಮ್ಮ, ಅಯ್ಯಪ್ಪ ಇದ್ದಿದ್ರೆ ಕೇಳ್ತಿದ್ವಿ. ಇವತ್ತು ಹಿಂಗೇನಯ್ಯ ಮಾಡೋದು ಅಂತ ಯಾರನ್ನು ಕೇಳ್ಬೇಕು ಏನೋ ಅಯ್ಯಪ್ಪ. ಏನು ಬಿಡತ್ತ, 1 ಲಕ್ಷ 2 ಲಕ್ಷದ್ದಾದ್ರೆ ಬಿಡಪ್ಪ ಅಂತ ಅನ್ಬೋದು. 1 ಲಕ್ಷ 2 ಲಕ್ಷದ್ದಾದ್ರೂ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. 10,000 ರೂಪಾಯಿ ಯಾತನ ಕಳ್ಕೊಂಡಿದೀವಿ ಅಂತಂದ್ರೂ ಬೇಜಾರಾಗುತ್ತೆ. ಅಂತ ಅದ್ರಾಗ 10 ರೂಪಾಯಿ ಕಳ್ಕೊಂಡ್ರು ಬೇಜಾರಾಗುತ್ತೆ. 10,000 ಹೋಗ್ಲಿ, 10 ರೂಪಾಯಿ ಕಳ್ಕೊಂಡ್ರು ಎಷ್ಟು ಬೇಜಾರಾಗುತ್ತೆ. 10 ರೂಪಾಯಿ ಕಳೆದು ಬಿಟ್ರವಲ್ಲ, 10 ರೂಪಾಯಿ ಕಳೆದು ಬಿಟ್ಲಲ್ಲ ಅಂತೇಳಿ ನನಗೆ ಎಷ್ಟು ಈಗ ನಮ್ಮ ತಂಗಿ 1 ಲಕ್ಷ ದುಡ್ಡು ಅವಾಗ ಕಟ್ಕೊಡಂಗಾಗಿದ್ದಕ್ಕೆ 1 ಲಕ್ಷ ದುಡ್ಡು ಕಟ್ಕೊಡಂಗಾಯ್ತಲ್ಲಪ್ಪ ಅಂತಂದ್ರೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ. 1 ಲಕ್ಷ ದುಡ್ಡು 1 ಲಕ್ಷ ದುಡ್ಡು ಅಂತ ಹೇಳಿ ನನಗಂತೂ ಹೋಗಿ ಅಷ್ಟಿಷ್ಟು ಬೇಜಾರಾಗಲಿಲ್ಲ. 10 ರೂಪಾಯಿನೂ ಯಾರು ಕೊಡಲ್ಲ. ಇವಾಗ ನೋಡಿದ್ರೆ ಹೆಂಗೆ ಸಡನ್ನಾಗ 50 ಲಕ್ಷ ದುಡ್ಡು ಯಾಗತ್ಲಾಗೆ ಮಾರು ಬಿಸಾಕಿದ್ರು 50 ಲಕ್ಷ ಕೊಡೋರು ಪಕ್ಕನ. ಅಯ್ಯೋ ಹೋಗತ್ತು 50 ಲಕ್ಷ ದುಡ್ಡು ಸುಮ್ಮನೆ ಇವತ್ತು ಹೆಂಗೆ ಮಾಡ್ದಂಗೆ ಆಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ನನಗಂತೂ ತುಂಬ ಬೇಜಾರು ಅಂದರೆ ಬೇಜಾರು. ಏನು ಮಾಡೋದು? ಈಗ ಮಾತಾಡಿದ್ರೆ ಈಗಳಪ್ಪ ಮಾತಾಡ್ತಾರೆ ಅಂತಾರೆ. ಆದ್ರೂ ನಾನು ಸುಮ್ಮನಿದ್ದೀನಿ. ಏನು ಮಾಡೋಣ ಗಿಡ್ಡಕ್ಕ? ಬರೀ ಇಂಥ ಎಡವಟ್ಕೊಡೆ ಆಗ್ತಾಯಿದೆ ಯಾಕೆ ನಮ್ಗಂತೂ. ಹಾಗೆ ಒಂದು ಬಂದರೆ ಎಲ್ಲ ಒಂದೇ ಸತಿ ಬರ್ತವೆ, ಬರಲಿಲ್ಲ ಅಂದರೆ ಯಾವ ಬರಲ್ಲ. ಬಿಡತ್ಲಾಗಿ ಹೋಗ್ಲಿ, ಇನ್ನೇನು ಮಾಡೋದು? ಇವ್ರಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತಲ್ವ, ಹೇಳಿಲ್ಲ. ಹೇಳ್ತಾರೆ ತಗ. ಇವಾಗ ಇವರೇನಿದ್ರು ಪಂಚಾಯತಿಗೆ ಮಾಡಿಸ್ಕೊಂಡವ್ರೆ. ಈ ಮನೇನ ರಿಜಿಸ್ಟ್ರಿಗೆ ಇದು ಆಗಬೇಕಾಗಿರೋದು ಮೇಯ್ನು ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೋಬೇಕು. ಅಲ್ಲಿ ಮಾಡ್ಕೊಂಡಿಲ್ಲ. ಇವಾಗ ನಮಗೆ ಆಗುತ್ತೆ. ನಮ್ಮ ಇವಾಗ ಇದ್ದಿರೋದೇ ಭೂಮಿ ಮನೆ ಕಟ್ಟೋದಕ್ಕೆ ಮಾತ್ರ ಸ್ವಲ್ಪ ಖಾತೆ ಗೀತೆ ಎಲ್ಲ ಮಾಡಿಸ್ಕೊಂಡು ಪಂಚಾಯತ ಮಾಡಿಸ್ಕೊಂಡವ್ರೆ. ಆಗೈತೆ ಅಂತೇಳಿ ಸುಮ್ಮನಾಗವ್ರೆ. ಮಾಡಿಸ್ಕೋಬೇಕಾಗಿತ್ತು, ಸುಮ್ಮನಾಗ್ಬಿಟ್ಟವ್ರೆ. ರಿಜಿಸ್ಟ್ರ್ ಆಫೀಸರ್ನಾಗೆ ರಿಜಿಸ್ಟ್ರ್ ಆಗಿಲ್ಲ ಇನ್ನು. ಅದಕ್ಕೆ ಅತ್ತ ಇವಾಗ ಸರಿಯಾಗಿ ಆಗುತ್ತಾಗ. ಇವಾಗೇನೋ ಒಂಥರ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಎತ್ತ ಅಂಬೋದು ಗೊತ್ತಾಗುತ್ತೆ. ಅವ್ರಿಗೂ ಗೊತ್ತಾಗಬೇಕು ಬಿಡು, ಅದೃಷ್ಟ ಏನೋ ಮಾಡ್ಕೊಂಬ್ಲೆ, ಅವ್ರ ಸುದ್ದಿನೇ ಬೇಡ. ಆದರೂ ಋತು ಅಕ್ಕಂಗೆ ನಾವು ಮಾತ್ರ ಅಯ್ಯೋ ಅನ್ಬಾರ್ದು ಅಂತ ಅನ್ನಿಸ್ತೈತೆ. ಅವ ಅಕ್ಕ ಮಾತಾಡುತ್ತೆ ಅಂದರೆ ಯಪ್ಪ ಹೆಂಗೆ ಮಾತಾಡುತ್ತೆ. ನಾವೇನೋ ಅಂದಿಲ್ಲ ಏನಿಲ್ಲ ಅಂತಂದ್ರೂ ಸುಮ್ಮನೆ ನಮ್ಮನ್ನು ನೋಡಿ ಬಾಯಿಗೆ ಬಂದಂಗೆ ಬೈಕೊಂಬೋದು, ಬಾಯಿಗೆ ಬಂದಂಗೆ ಅನ್ನೋದು ಈಗೆಲ್ಲ ಮಾಡ್ತೈತಿ. ಎಷ್ಟು ಬೇಜಾರಾಗುತ್ತೋ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಇದೇನಪ್ಪ ಇದು ಹಿಂಗಾಯ್ತು ಅಂತೇಳಿ ಬೇಜಾರಾಗ್ತೈತಿ. ಏನು ಮಾಡೋದು? ಋತು ಅಕ್ಕರ ಮನೇದು ಇವಾಗ ಭೂಮಿ ರಿಜಿಸ್ಟ್ರ್ ಆಗಿಲ್ಲ ಇನ್ನು. ಬರೀ ಮನೆ ಕಟ್ಟೋದಕ್ಕೆ ಮಾತ್ರ ಪಂಚಾಯತಿ ಗ್ರಾಮ ಪಂಚಾಯತಿ ಅವಾಗ ನಮ್ಮ ಮಾಮ ಹೇಳಿಸ್ಬಿಟ್ಟು ಯಾರೋ ಗೊತ್ತಿರೋರು ಇದ್ರು ಅಂತೇಳಿ, ಪಿ ಡಿ ಒ ಗೊತ್ತಿರೋರು ಇದ್ರು ಅಂತೇಳಿ ಎಲ್ಲ ಮಾಡಿಸಿತ್ತು ನಮ್ಮ ಮಾಮ ಅವಾಗ. ಆದರೆ ಇನ್ನೂ ಅವಕ್ಕನಿಗೆ ಗೊತ್ತಿಲ್ಲ, ಇನ್ನು ರಿಜಿಸ್ಟ್ರ್ ಆಫೀಸಾಗಿ ರಿಜಿಸ್ಟ್ರ್ ಆಗಿಲ್ಲ ಅಂತ. ಇವಾಗ ನಾವೇನಾದ್ರೂ ಮನ್ಸು ಮಾಡಿದ್ರೆ, ಇವಾಗ ನನ್ನ ಗಂಡ ಹೇಳ್ತಾ ಇರೋದಷ್ಟೇ, ಅವಕ್ಕ ಏನಾನು ಇಲ್ಲೇ ಜಾಂಬ ಮಾಡಿದ್ರೆ
ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ನಾವು. ಬರೀ ಎಲ್ಲ ನಾನು ಸಹಾಯ ಮಾಡಿದೆ ಅಂತ ಹೇಳ್ಕೊಳ್ತಲ್ಲ ನಾವು ಮಾಡಿದ್ದೀವಿ ಅಂತ ಹೇಳಿ ಇವರು ಇವ್ರಿಗೆ ಸಿಟ್ಟು. ಅದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ, ಸಿ ಯು.